समाज से मैं अपील करता हूँ, ये हमारा बसो कल्याण का एमएलए कितना भी चिल्लान दे, तुम्हारा को टारगेट करके बात कर रहे हो, कितना भी चिल्लान दे, उनका बात को तुम दिमाग में मत लो। क्यों बोले तो उन्होंने फेल्योर एमएलए है। पूरा कर्नाटक में बसो कल्याण का एमएलए एक फेल्योर एमएलए है। नाकामी छुपाने के लिए वो गाय को आगे कर रहा है। उसका नाकामी छुपाने के लिए गाय को आगे करके हिंदुओं को मुस्लिमों के खिलाफ भड़का के राजकारण। ಖಾನಾಪುರ ಬಿ ಗ್ರಾಮದಲ್ಲಿ ಗೋಪಾಲಕ ರೈತರಿಗೆ ಸನ್ಮಾನ. ಕಾಂಗ್ರೆಸ್ ಮುಖಂಡರಿಂದ ಗೋರಕ್ಷಣೆ ಜಾಗೃತಿ ಕಾರ್ಯಕ್ರಮಕ್ಕೆ ಉತ್ತಮ ಸ್ಪಂದನೆ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಖಾನಾಪುರ ಬಿ ಗ್ರಾಮದಲ್ಲಿ ಗೋಪಾಲಕ ರೈತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗೋವಿಗೆ ಮೇವಿಗಾಗಿ ಸಹಾಯಧನ ವಿತರಣೆ ಮಾಡಲಾಗಿದ್ದು, ಗೋರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವ ಶೆಟ್ಗಾರ್ ಮಾತನಾಡಿ, ಗೋ ಸಂರಕ್ಷಣೆ ಮತ್ತು ರೈತರ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಹುಲ್ಸೂರು ತಾಲೂಕು ಅಧ್ಯಕ್ಷ ಸಿದ್ದರಾಮ ಕಾಮಣ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಆನಂದ್ ಪಟೇಲ್ ಕೊಯ್ನೂರ್, ಕಾಂಗ್ರೆಸ್ ಮುಖಂಡರಾದ ಸಂಜೀವ್ ಕುಮಾರ್ ಸುಗ್ರೆ, ಪಿಂಟು ಕಾಂಬ್ಳೆ, ಶಿವಕುಮಾರ್ ಲೋಕೋಜಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಿವಕುಮಾರ್ ಶೆಟ್ಗಾರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಮಸ್ಕಾರ. ಇವತ್ತು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಖಾನಾಪುರ ಬಿ ಗ್ರಾಮದಲ್ಲಿ ಗೋಪಾಲಕ ರೈತರಿಗೆ ಸನ್ಮಾನ ಮತ್ತು ಗೋವಿಗಾಗಿ ಮೇವು ಅನ್ನುವಂತ ಈ ಒಂದು ಕಾರ್ಯಕ್ರಮ ಖಾನಾಪುರ ಬಿ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದ ಪ್ರಯುಕ್ತ ಬಂದಂತ ಎಲ್ಲ ಗೋಪಾಲಕ ರೈತರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೆವು. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇವತ್ತ ಗೋ ಸಂತತಿ ಅಳಿವಿನಂಚಿನಲ್ಲಿದೆ. ಆ ಗೋ ಸಂತತಿಯನ್ನು ಉಳಿಸಬೇಕಾದ್ರೆ ಗೋ ಸಂತತಿ ಉಳಿಸುವಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವೆಲ್ಲರೂ ಸೇರಿ ಮಾಡ್ಬೇಕು. ಇದು ಇಡೀ ಬಸವ ಕಲ್ಯಾಣ ತಾಲೂಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದ ಉದ್ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ನಿರುಪಯುಕ್ತ ಜಾನುವಾರುಗಳನ್ನು ಸಂತೆಗಳಿಗೆ ಒಯ್ದು ಮಾರಿ ಇವತ್ತ ಆ ಮಾರಿದ ಮೇಲೆ ಗೋ ಸಂತತಿ ನಾಶ ಆಗ್ತಕ್ಕಂಥ ಪ್ರಮೇಯ ಉದ್ಭವ ಆಗ್ತಾ ಇದೆ. ಅದು ಆಗ್ಬಾರ್ದು. ಎಲ್ಲಾ ಊರಿನ ಎಲ್ಲ ಯುವಕರು ರೈತರು ಎಲ್ಲರೂ ಸೇರಿ ಯಾರ ಹತ್ರ ನಿರುಪಯುಕ್ತ ಜಾನುವಾರದ ಅಂತವ್ರಿಗೆ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಮೇವಿಗಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದ್ರಂದ್ರ ಸಾಯ ತನಕ ಅದು ಗೋವು ಅವ್ರ ಮನ್ಯಾಗ ರಕ್ಷಣೆ ಪಡಿತದ. ಇದರಿಂದ ಏನಾಗ್ತದ ಅಂದ್ರ ಇವತ್ತ ನಿರುಪಯುಕ್ತ ಜಾನುವಾರು ಆಯ್ತು ಅಂದ್ರೆ ರೈತರು ಏನ್ ಮಾಡ್ತಾ ಇದಾರೆ, ಸಂತೆಗೆ ಒಯ್ದು ಮಾರಾಟ ಮಾಡ್ತಾ ಇದ್ದಾರೆ. ಸಂತೆಗೆ ಒಯ್ದು ಮಾರಾಟ ಮಾಡಿದ್ಮೇಲೆ ಮುಸ್ಲಿಂ ಸಮುದಾಯದವರು ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಅವ್ರೇನ್ ಯಾರೇನ್ ಬಂದು ಎತ್ಗಳು ಬಂದು ನಿಮ್ ಕೊಟ್ಟಿಗೆಂದ ಬಂದು ಯಾರು ಕದ್ಕೊಂಡು ಹೋಗ್ಲತ್ತಿಲ್ಲ, ಅವ್ರು ಖರೀದಿ ಮಾಡ್ತಾರ. ಅದಕ್ಕೆ ತಾವು ಮಾರದೇ ಇದ್ದಾರ ಅವ್ರು ಯಾಕೆ ಖರೀದಿ ಮಾಡ್ತಾರ? ಇಂಥದೇ ಒಂದು ವಿಷಯವನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡುವಂತವ್ರು ಏನ್ ಮಾಡತ್ತಾರ ಅಂದ್ರೆ ಸಮಾಜದಾಗ ವಿವಾದ ಸೃಷ್ಟಿ ಮಾಡತ್ತಾರ. ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚಿ ರಾಜಕೀಯ ಮಾಡುವಂತ ಉದ್ದೇಶ ಹುನ್ನಾರಿಟ್ಟುಕೊಂಡು ಅವ್ರ ಏನ್ ಮಾಡ್ತಾರ ಅಂದ್ರೆ ವರ್ಷಿಗೊಂದ್ಸಲ ಬಕ್ರೀದ್ ಬಂದಾಗ ಅವ್ರಿಗೊಂದು ಗೋ ಮೇಲಿನ ಭಕ್ತಿ, ಗೋ ಮೇಲಿನ ಪ್ರೀತಿ ಜಾಸ್ತಿ ಆಗ್ಲತ್ತದ. ಅದೆಲ್ಲ ಆಗಬಾರ್ದು. ಇಡೀ ತಾಲೂಕಿನಲ್ಲಿ ಎಲ್ಲಾ ಊರಂದು ಯುವಕರು ಎಚ್ಚೆತ್ತುಕೊಂಡು ಯಾವ ಊರಾಗ ನಿರುಪಯುಕ್ತ ಜಾನುವಾರುಗಳು ಇರ್ತಾವ ಅಂತ ರೈತರಿಗೆ ತಾವು ಭೇಟಿಯಾಗಿ ಅವರಿಗೆ ಒಂದು ಸಹಾಯಧನ ಮಾಡಿದ್ರೆ ಅಂದ್ರ ಅವ್ರ ಆ ಗೋ ಮಾರ್ಲಕ್ ಹೋಗಲ್ಲ. ಅದಕ್ಕಾಗಿ ಸಮಾಜದಾಗ ಗೊಂದಲ ಸೃಷ್ಟಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇವತ್ತ ಈ ಗೋ ಸಂತತಿಯನ್ನು ಉಳಿಬೇಕನ್ನೋ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡತ್ತೀವಿ. ಆದ್ರ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಸನ್ಮಾನ್ಯ ಶಾಸಕರು ಪ್ರತಿ ವರ್ಷ ಬಕ್ರೀದ್ ಬಂದಾಗ ಅವ್ರಿಗೊಂದು ಹಿಂದೂ ಹುಲಿ ಜಾಗೃತ ಆಗ್ತಾ ಇದೆ. ಅದು ಆಗಬಾರ್ದು. ನಿಜವಾಗ್ಲೂ ಅವ್ರಿಗೆ ಗೋವಿನ ಬಗ್ಗೆ ಕಾಳಜಿ, ಗೋವಿನ ಬಗ್ಗೆ ಭಕ್ತಿ ಇತ್ತಂದ್ರ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ನೂರಾರು ಕೋಟಿ ಅನುದಾನ ಬರ್ತಾ ಇದೆ. ಸುಮಾರು KKRDB ಒಂದೇ ಫಂಡ್ ಇಂದ ಇಲ್ಲಿ ತನಕ ಅವ್ರಿಗೆ 250 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆಮೇಲೆ ಬೇರೆ PMGSY ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, PWD ಇರ್ಬೋದು, ಮೈನರ್ ಇರಿಗೇಷನ್ ಇರ್ಬೋದು, ಇನ್ನಿತರ ಎಲ್ಲಾ ಇಲಾಖೆಗಳನ್ನ ಟೋಟಲ್ ಮಾಡಿದಾಗ ಸುಮಾರು 400ರಿಂದ 500 ಕೋಟಿ ರೂಪಾಯಿ ಅನುದಾನ ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ. ಇಷ್ಟೆಲ್ಲ ಅನುದಾನ ಬಂದ್ರು ಗೋವಿನ ಬಗ್ಗೆ ಯಾವುದೇ ರೀತಿ ಅವ್ರು ಕಾಳಜಿ ಮಾಡ್ತಾ ಇಲ್ಲ. ಅವ್ರು ಓನ್ಲಿ ಚುನಾವಣೆ ಗಿಮಿಕ್ ರಾಜಕೀಯ ಮಾಡೋ ಸಲುವಾಗಿ ಅವ್ರು ಏನ್ ಮಾಡತ್ತಾರ ಅಂದ್ರ ಬಕ್ರೀದ್ ಬಂದಾಗ ಒಂದ್ಸಲ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ
ಮುಸ್ಲಿಮರ ವಿರುದ್ಧ ಹಿಂದೂಗಳನ್ನು ಎತ್ತಿ ಕಟ್ಟಿ ಜಗಳ ಹಚ್ಚಿ ಹಿಂದೂಗಳ ಓಟ್ ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಗೋವಿನ ಮೇಲೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದು ಅಂತ ಪ್ರಮೇಯ ಬರಬಾರ್ದಂದ್ರ ಸಮಸ್ತ ಹಿಂದೂ ಬಾಂಧವರು ಜಾಗೃತ ಆಗ್ಬೇಕು. ಹಿಂದೂ ಬಾಂಧವರು ಜಾಗೃತ ಆದ್ರಂದ್ರ ಇಂಥ ಜಗಳ ಹಚ್ಚೋರೇನ್ ರಾಜಕೀಯ ಮಾಡತ್ತಾರ, ಅವ್ರ ರಾಜಕೀಯ ನಡೆಯಲ್ಲ. ಅದಕ್ಕೆ ಇದು ಬಸವಣ್ಣನ ನೆಲ. ಇಲ್ಲಿ ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ಎನ್ನೋ ಮಹಾಮಂತ್ರ ಕೊಟ್ಟಂತ ಈ ಭೂಮಿ ಮೇಲೆ ಯಾವುದೇ ಜಾತಿ ಮತ ಪಂಥ ಭೇದ ಭಾವ ಇಲ್ಲದೆ ಅಭಿವೃದ್ಧಿಯ ರಾಜಕೀಯ ಮಾಡ್ಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ನಾ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸುಮ್ನೆ ಬರೋದು, ಚೀರಾಟ ಮಾಡೋದು, ಹಾರಾಟ ಮಾಡೋದು, ರಸ್ತೆ ಮೇಲೆ ನೈತಿಕ ಪೊಲೀಸ್ಗಿರಿ ಮಾಡಿ ಯಾವ್ದೋ ಸಂತೆಗೆ ಹೋಗ್ತಕ್ಕಂತ ದನಗಳಿಗೆಲ್ಲ ಹಿಡೋದು, ಆ ಬಡವರಿಗೆಲ್ಲ ಪಾಪ ಹರಾಸ್ಮೆಂಟ್ ಮಾಡೋದು, ಇಂಥ ಕೆಲಸ ಆಗಬಾರ್ದು. ಇಂಥ ಕೆಲಸ ಆಗಬಾರ್ದು ಅಂದ್ರ ಇಡೀ ವಿಧಾನಸಭಾ ಕ್ಷೇತ್ರದಾಗ ಇರ್ತಕ್ಕಂಥ ಎಲ್ಲಾ ಹಿಂದೂ ಬಾಂಧವರು ತಮ್ಮ ಊರಾಗ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಾರೆ ರೈತರು ಅಂತವ್ರಿಗೆ ನಾವು ಕೈಲಿಂದ ಸಹಾಯ ಮಾಡುವಂತ ಕೆಲಸ ನಾವು ಮಾಡ್ಬೇಕು. ಯಾವುದೇ ರಾಜಕಾರಣಿ ಜೊತೆ ನೋಡುವಂತ ಅವಶ್ಯಕತೆ ಇಲ್ಲ. ಈ ಶರಣು ಸಲಗರ್ ಅವ್ರಿಗೆ ಗೋವಿನ ಬಗ್ಗೆ ಕಾಳಜಿ ಇದ್ದರ, ಗೋವಿನ ಬಗ್ಗೆ ಭಕ್ತಿ ಇದ್ದರ, ಅವ್ರು ನಿಜವಾದ ಗೋ ಪ್ರೇಮಿ ಗೋ ಭಕ್ತರಾಗಿದ್ರ ಇಮಿಡಿಯೇಟ್ ಆಗಿ ಗೋಶಾಲೆ ತೆರಿಬೇಕು. 2023ರಲ್ಲಿ ಗೋಶಾಲೆ ಪೂಜಾ ಮಾಡ್ಯಾರ, ಭೂಮಿ ಪೂಜಾ ಮಾಡ್ಯಾರ. ಅದು ಏನಾಯ್ತು ಇನ್ನತನ ಉತ್ತರ ಕೊಟ್ಟಿಲ್ಲ ಅವ್ರ ಬಲ್ ಕಾಳಜಿ ಇತ್ತಂದ್ರ ಗೋಶಾಲೆ ಆರಂಭ ಮಾಡ್ಬೇಕು. ಗೋಶಾಲೆ ಆರಂಭ ಮಾಡ್ರಂದ್ರೆ ನಿರುಪಯುಕ್ತ ಜಾನುವಾರುಗಳಿಗೆಲ್ಲ ಗೋಶಾಲೆದಾಗ ಹೋಯ್ತು ಬಿಡ್ಬೋದು ನಾವು. ಈಗ ಆರ್ಥಿಕವಾಗಿ ಸಂಕಟದಲ್ಲಿರ್ತಕ್ಕಂಥ ರೈತರು ಏನ್ ಮಾಡ್ಬೇಕು? ಇದೊಂದು ಯಕ್ಷ ಪ್ರಶ್ನೆ ಅದ. ಆರ್ಥಿಕವಾಗಿ ಸಂಕಟದಾಗಿರ್ತಕ್ಕಂಥ ರೈತರು ತಮಗ್ ಏನೇ ಗೋವಿನ ಸಾಕಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆದ್ರ ನಾವೆಲ್ಲ ತಮ್ಮ ಜೊತೆ ಇದ್ದೇವು. ಏನೇ ಸಂಕಟ ಬಂದ್ರು ನಾವು ತಮ್ಮ ಜೊತೆ ಇದ್ದೇವು. ನಿಮ್ಗೆ ಹೆಲ್ಪ್ ಮಾಡಕ್ ನಾವು ತಯಾರಿದ್ದೇವೆ ಅಂತ ಹೇಳಕ್ ಈ ಕಾರ್ಯಕ್ರಮ ಮಾಡಿದೆವು. ಸನ್ಮಾನ್ಯ ಶರಣು ಸಲಗರ್ ಅವರೇ, ಬಕ್ರೀದ್ ಬಂದಾಗ ಗೋಭಕ್ತಿ ತೋರಿಸ್ಬೇಡ್ರಿ. ಗೋಭಕ್ತಿ ತೋರಿಸ್ಬೇಕಾದ್ರೆ ನಿಜವಾದ ಕಾಳಜಿ ಇರ್ಬೇಕು. ನಾ ಲಿಂಗಾಯತಿದ್ದ, ನೀವನು ಲಿಂಗಾಯತಿದ್ರಿ. ಇವತ್ತು ನಾ ಮನೆಗಿಂದ ಹೊರಗೆ ಬರ್ಬೇಕಾದ್ರೆ ವಿಭೂತಿ ಹಚ್ಕೊಂಡ್ ಬರ್ತೀನಿ. ವಿಭೂತಿ ತಯಾರಾಗೋದು ಗೋವಿನ ಸಗಣಿಯಿಂದ. ಅದು ನೀವು ವಿಭೂತಿನೇ ಹಚ್ಕೊಂಬಲ್ಲ, ನಿಮಗೆ ಹೆಂಗ್ ಗೊತ್ತಾಗಬೇಕು? ಗೋಭಕ್ತಿ ಹೆಂಗ್ ಗೊತ್ತಾಗಬೇಕು? ಗೋಭಕ್ತಿ ಗೊತ್ತಾಗಲ್ಲ ನಿಮಗ್. ಅದಕ್ಕಿಂತ ಬಸವ ಕಲ್ಯಾಣ ಇದೊಂದು ಶಾಂತಿಯೇ ಬೀಡು, ಶರಣರ ನಾಡು. ಇಲ್ಲಿ ಜಗಳ ಹಚ್ಚಂತ ಕೆಲಸ ತಾವು ಮಾಡ್ಬೇಡ್ರಿ. ಯಾವತ್ತೂ ಕೂಡ ಬಸವ ಕಲ್ಯಾಣ ಜನತೆ ಪ್ರಬುದ್ಧವಾಗಿದ್ದಾರ. ನಿಮ್ ಮಾತಿಗೆ ಯಾರು ಕೂಡ ಬೆಲೆ ಕೊಡಲ್ಲ. ನೀವೇನಾಗ್ಯದಂದ್ರ ಸಾಕಷ್ಟು ಕಳಪೆ ಕಾಮಗಾರಿಗಳು ಮಾಡಿ ಅನುದಾನ ದುರುಪಯೋಗ ಮಾಡ್ಕೊಂಡು ಈಗ ಟೆಂಡರ್ ಇಲ್ದೆ ಕೆಲಸಗಳು ಮಾಡಿ ಸರ್ಕಾರ ನಿಯಮಗಳನ್ನು ಗಾಳಿಗೆ ತೋರಿ. ಕರ್ನಾಟಕ ಸರ್ಕಾರದ ನಿಯಮ ಅದ, 5 ಲಕ್ಷ ರೂಪಾಯಿದ್ವಿ ಯಾವ್ದಾರ ಒಂದು ಕಾಮಗಾರಿ ಇತ್ತಂದ್ರೆ ಟೆಂಡರ್ ಆಗ್ಬೇಕು. ಆದ್ರೆ ಇವತ್ತು ಕೋಟಿ ಗಟ್ಟಿ ಕೆಲಸ ವಿತೌಟ್ ಟೆಂಡರ್ ತಾವು ಮಾಡ್ಲತ್ತೀರಿ. ತಾವೇ ಗುತ್ತೇದಾರೇ ಕೆಲಸ ಮಾಡ್ಲತ್ತೀರಿ. ಬಸವ ಕಲ್ಯಾಣ ಪ್ರತಿಯೊಂದು ಊರಿನಾಗ, ಪ್ರತಿಯೊಂದು ಹಳ್ಳಿದಾಗ ಯಾರೇ ಒಬ್ಬ ಯುವಕರಿಗೆ ಕೇಳ್ರಿ, ಬಸವ ಕಲ್ಯಾಣದಾಗ ಗುತ್ತೇದಾರ ಯಾರು ಅಂದ್ರೆ ಅನ್ಅಥರೈಸ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಯಾರು ಅಂದ್ರೆ ಶರಣು ಸಲಗರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದನ್ನ ಮುಚ್ಕೊಳ್ಳೋ ಸಲುವಾಗಿ ಜನರ ಒಂದು ಮಾನಸಿಕತೆಯನ್ನು ಬೇರೆ ಕಡೆ ತಿರುಗಿಸ್ಬೇಕು. ಜನರಲ್ಲಿರ್ತಕ್ಕಂಥ ನನ್ನ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳು ದೂರ ಮಾಡ್ಬೇಕಂದ್ರೆ ಏನ್ ಮಾಡತ್ತೀರಿ ಅಂದ್ರೆ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡತ್ತೀರಿ. ಇಂಥ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ತಮಗ್ ದಯವಿಟ್ಟು ನಾನು ಮನವಿ ಮಾಡತ್ತೀನಿ. ಅಭಿವೃದ್ಧಿ ರಾಜಕಾರಣಿ ಮಾಡ್ರಿ, ಅಭಿವೃದ್ಧಿ ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ರಿ. ಅದಕ್ಕೆ ತಮ್ಮಲ್ಲಿ ನಾ ಈ ಮುಖಾಂತರ ಹೇಳ್ತಾ ಇದ್ದೀನಿ. मुस्लिम समाज से मैं अपील करता हूँ, ये हमारा बसव कल्याण का एमएलए कितना भी चिल्लान दे, तुम्हारा को टारगेट करके बात कर रहे हो, कितना भी चिल्लान दे, उनका बात को तुम दिमाग में मत लो. क्यों बोले तो उन्होंने फेल्योर एमएलए है. पूरा कर्नाटक में बसव कल्याण का एमएलए एक फेल्योर एमएलए है. नाकामी छुपाने के लिए वो गाय को आगे कर रहा है. उसका नाकामी छुपाने के लिए गाय को आगे करके हिंदुओं को मुस्लिमों के खिलाफ भड़का के राजकारण करने का उसका मंसूबा है. वो पूरा नहीं होने देना. उन्हें कितना भी क्यों चिल्लाता नहीं, तुम्हारे ऊपर टारगेट करके राजकारण कर रहे. आप सब चुप बैठो, अभी 2 साल सहन कर लेंगे. सब हिंदू मुस्लिम सब मिलकर आने वाले इलेक्शन में उनको सबक सिखाएंगे बोलकर मेरा बात को यहीं पर खत्म करता हूँ. जय हिंद, जय कर्नाटक.